ಗೌರವಿಸಬೇಕು ಹೀಗೆಂದು ಕರೆ ಕೊಟ್ಟವರು ಒಬ್ಬ ಮಹಾನ್ ಆಧ್ಯಾತ್ಮಿಕ ನಾಯಕ ಶ್ರೀ ಸತ್ಯಸಾಯಿ ಬಾಬಾ ಎಂದೇ ಖ್ಯಾತರಾದ ಪುಟ್ಟಪರ್ತಿಯ ಸಾಯಿಬಾಬಾ ಅವರು. 14 ವರ್ಷಕ್ಕೇನೆ ಆಧ್ಯಾತ್ಮದ ಜೀವನಕ್ಕೆ ಕಾಲಿಟ್ಟ ಪುಟ್ಟಪರ್ತಿಯ ಸಾಯಿಬಾಬಾ ಅವರು ತೋರಿಸಿದಂಥ ಮಹಿಮೆಗಳು, ಹೇಳಿದಂಥ ತತ್ವಗಳು, ಬೋಧಿಸಿದಂಥ ವಿಚಾರಗಳು ಹಾಗೂ ಹಾಕಿಕೊಟ್ಟ ಮಾರ್ಗ ಅದ್ವಿತೀಯ. ಇವರ ಮೂಲ ಹೆಸರು ಸತ್ಯನಾರಾಯಣ ರಾಜು. ಆಂಧ್ರಪ್ರದೇಶದ ಪುಟ್ಟಪರ್ತಿ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸ್ತಾರೆ. ಸತ್ಯನಾರಾಯಣ ರಾಜು ಬುಕ್ಕಪಟ್ಟಣದಲ್ಲಿ ತಮ್ಮ ಪ್ರಾಥಮಿಕ ಶಾಲೆಯನ್ನ ಪೂರ್ಣಗೊಳಿಸ್ತಾರೆ. ನಂತರ ಉರವಕೊಂಡದಲ್ಲಿರುವಂತಹ ಪ್ರೌಢಶಾಲೆಗೆ ಸೇರ್ತಾರೆ. ಅಲ್ಲಿ ಉರವಕೊಂಡದಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಅದು ಚೇಳು ಕಚ್ಚಿದೆ ಎಂಬುದಾಗಿರುತ್ತೆ. ಅವರು ಯಾರೂ ಸಿಗದ ಚೇಳು ಕಚ್ಚಿದೆ ಅಂತ ಹೇಳ್ಕೋತಾರೆ. ಅದರ ಪರಿಣಾಮವಾಗಿ ಅವರು ತುಂಬಾ ದೀರ್ಘಕಾಲದವರೆಗೆ ಕೋಮಾ ಸ್ಥಿತಿಗೆ ತಲುಪ್ತಾರೆ. ಕೋಮಾ ಸ್ಥಿತಿಯಿಂದ ಹೊರಗೆ ಬಂದ ನಂತರ ಸತ್ಯನಾರಾಯಣ ರಾಜು ಅವರ ಜೀವನದಲ್ಲಿ ವಿಚಿತ್ರ ರೀತಿಯ ಘಟನೆಗಳು ನಡೆಯೋದಕ್ಕೆ ಪ್ರಾರಂಭಿಸುತ್ತೆ. ಜೊತೆಗೆ ಅವರು ಕೂಡ ತಮ್ಮ ಬಾಲ್ಯದ ದಿನಚರಿಯನ್ನ ಮರೆತು ಆಹಾರವನ್ನ ತ್ಯಜಿಸಿ ಪ್ರಾಚೀನ ಶ್ಲೋಕಗಳನ್ನ, ವೇದಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಹೀಗೆ 14 ವರ್ಷವಿದ್ದಾಗ ಆಧ್ಯಾತ್ಮ ಜೀವನಕ್ಕೆ ಕಾಲಿಡ್ತಾರೆ ಶ್ರೀ ಸತ್ಯಸಾಯಿ ಬಾಬಾ ಅವರು. ಪುಟ್ಟಪರ್ತಿಯಲ್ಲಿ ಸತ್ಯಸಾಯಿ ಬಾಬಾ ಅವರ ಆಶ್ರಮವಿದ್ದ ಕಾರಣ ಅದೇ ಹೆಸರಿನಿಂದ ಅವರನ್ನ ಪುಟ್ಟಪರ್ತಿ ಸಾಯಿ ಬಾಬಾ ಅಂತಲೇ ಭಕ್ತರು ಕರೀತಿದ್ರು. ಇದನ್ನ ಈಗ ಪ್ರಶಾಂತಿ ನಿಲಯಂ ಎಂಬ ಹೆಸರಿನಿಂದ ಕರೆಯಲಾಗ್ತಿದೆ. ಇನ್ನು ಅವರು ಹೇಳಿದಂಥ ತತ್ವಗಳು, ಬೋಧಿಸಿದಂಥ ವಿಚಾರಗಳು ಜೀವನ ಮಾರ್ಗದರ್ಶಿಯಾಗಿರುವಂಥವು. ಭಕ್ತಿಯೊಂದೇ ನಿಜವಾದ ಧರ್ಮ. ಯಾವ ಧರ್ಮವೂ ಕೀಳಲ್ಲ, ಯಾವ ಧರ್ಮವೂ ಶ್ರೇಷ್ಠವಲ್ಲ. ನಾವು ಪರಸ್ಪರ ಧರ್ಮಗಳನ್ನ ಗೌರವಿಸಬೇಕು, ದೇಶವನ್ನು ಪ್ರೀತಿಸಬೇಕು. ದೇವರು ಒಬ್ಬನೇ. ಬಡವರು, ನಿರ್ಗತಿಕರು, ರೋಗಿಗಳಲ್ಲಿ ದೇವರನ್ನ ಕಾಣುವುದೇ ನಮ್ಮ ನಿಜವಾದ ಧರ್ಮ. ಇಂಥ ಸಾವಿರಾರು ಅನುಪಮ ಮಾರ್ಗದರ್ಶನಗಳು, ಬೋಧನೆಗಳು ಮಾನವ ಜೀವನಕ್ಕೆ ದಾರಿದೀಪವಾಗಿದೆ. ಭಕ್ತರ ಹೃದಯದಲ್ಲಿ ಸದಾ ನೆಲೆಸಿರುವಂತಹ ಶ್ರೀ ಪುಟ್ಟಪರ್ತಿ ಸಾಯಿಬಾಬಾ ಅವರು ಅವರ ಧರ್ಮ ಕಾರ್ಯಗಳಿಂದ, ತತ್ವಗಳಿಂದ, ಬೋಧನೆಗಳಿಂದ, ವಿಚಾರಗಳಿಂದ ಸದಾ ಎಲ್ಲರ ಹೃದಯದಲ್ಲಿ ಜೀವಂತವಾಗಿದ್ದಾರೆ.